A and B are two natural numbers such that A into B equals to 84. Which of the following cannot be the value of A plus B? ಅಂದರೆ ಮೂರು ವ್ಯಾಲ್ಯೂಸ್ಗಳು A plus B ಆಗಿರಬಹುದು, ಒಂದು ಮಾತ್ರ A plus B ಆಗಿರಲ್ಲ. ಆ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ A ಆ್ಯಂಡ್ B ಏನಾಗಿರ್ಬೋದು ಅಂತ ಫೈಂಡ್ ಮಾಡೋಣ. ಆ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ? 84 ಬರಬೇಕು. ಸೊ ಇಲ್ಲಿ A ಬರ್ಕೊಳ್ತೀನಿ, ಇಲ್ಲಿ B ಬರ್ಕೊಳ್ತೀನಿ. ಅವೆರಡರ ಪ್ರಾಡಕ್ಟ್ ಎಷ್ಟು ಬರಬೇಕು? 84 ಬರಬೇಕು. ಅದರ ಸಮ್ಮನ್ನು ನಾನು ಇಲ್ಲಿ ಬರೀತೀನಿ, A plus B. ಇಫ್ ದ ವ್ಯಾಲ್ಯೂ ಆಫ್ A ಈಸ್ 1, ಇಲ್ಲಿ 1 ಆಯ್ತಂದರೆ 184 84 ಬರಬೇಕು. ದೇರ್ ಫೋರ್ B ಶುಡ್ ಬಿ ಈಕ್ವಲ್ ಟು 84. ಎರಡನ್ನೂ ಆ್ಯಡ್ ಮಾಡಿದ್ರೆ 1 + 84 ಎಷ್ಟು ಬರುತ್ತೆ? ಅಲ್ಲಿಗೆ 85 ಬರುತ್ತೆ. ಇದು ಆಗಬಹುದು. ಸೊ ಇದು ಟ್ರೂ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ಫಾಲ್ಸು. ಸೊ ಆಪ್ಷನ್ ಡಿ ರಾಂಗ್. ಇನ್ನು A ಈಕ್ವಲ್ ಟು 2 ಆಯಿತು ಅಂತ ಅನ್ಕೊಳ್ರಿ. 2 4 8, 2 2 4. ಸೊ 2 + 42 ಎಷ್ಟಾಯ್ತು? ಅಲ್ಲಿಗೆ 46 ಆಗುತ್ತೆ. 44 ಆಗ್ತದೆ. 44 ಆಗುತ್ತೆ. ಇಲ್ಲಿ 45 ಇದೆ. ನೋಡೋಣ ಬೇರೆ ವ್ಯಾಲ್ಯೂಸ್ ಏನಾದರೂ ಮಾಡಿದರೆ 45 ಬರ್ಬೋದಾ ಅಂತ. ಒಂದು ವೇಳೆ ಇಫ್ A ಈಸ್ ಈಕ್ವಲ್ ಟು 3, ದೆನ್ 84 ಆಗಬೇಕು ಅಂತಂದರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಬೇಕಾಗತ್ತೆ ನಾವು? 3 2 6, ಇಲ್ಲಿ 2 ಉಳಿತು. 3 8 24. 28 + 3, 28 + 3 ಅಂತಂದರೆ 31 ಆಗುತ್ತೆ. ಇಲ್ಲಿ ಯಾವುದೇ ಆಪ್ಷನ್ಸು ಮ್ಯಾಚ್ ಆಗ್ತಾ ಇಲ್ಲ, ಇರಲಿ. ಇಫ್ A ಈಸ್ ಈಕ್ವಲ್ ಟು 4, ದೆನ್ B ಶುಡ್ ಬಿ ಈಕ್ವಲ್ ಟು 4 2 8, 4 1 4. 21 + 4 ಅಂತಂದರೆ 25 ಆಗುತ್ತೆ. ಸೊ 25 ಅಂತಂದರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟು. ನಮಗೆ ಫಾಲ್ಸ್ ಬೇಕಾಗಿರೋದ್ರಿಂದ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಇನ್ನು 5 ಆಗೋಕ್ಕೆ ಸಾಧ್ಯ ಇಲ್ಲ, 6 ಆಗಬಹುದು. ಇಫ್ A ಈಸ್ ಈಕ್ವಲ್ ಟು 6, ದೆನ್ ಪಾಸಿಬಲ್ ವ್ಯಾಲ್ಯೂ ಆಫ್ B ಏನಾಗುತ್ತೆ ಅಂದರೆ 6 1 6, ಇಲ್ಲಿ 2 ಉಳಿತು. 24 ಆದರೆ 6 4 24. 14 + 6 ಅಂತಂದರೆ ಅಲ್ಲಿಗೆ 20 ಬರುತ್ತೆ ನಮಗೆ. ಆದರೆ ಇಲ್ಲಿ 19 ಇದೆ, ಇರಲಿ. ಇಫ್ A ಈಸ್ ಈಕ್ವಲ್ ಟು 7, ದೆನ್ B ಶುಡ್ ಬಿ ಈಕ್ವಲ್ ಟು 7 1 7. ಇಲ್ಲಿ ಎಷ್ಟು ಉಳಿತು? 1 ಉಳಿತು. 7 2 14. 12 + 7 ಅಂತಂದರೆ 19. ಸೊ ಇದು ಕೂಡ ಟ್ರೂ ವ್ಯಾಲ್ಯೂ, ಅಂದರೆ 19 ಆಗೋಂಥ ಪಾಸಿಬಿಲಿಟೀಸ್ ಇದೆ. ಸೊ ಇದು ಕೂಡ ನಮಗೆ ಬೇಕಾಗಿಲ್ಲ. ಕ್ಯಾನ್ ನಾಟ್ ಬಿ ಅಂತ ಕೇಳಿರೋದ್ರಿಂದ ಇಲ್ಲಿ 3 ಟ್ರೂ ಸ್ಟೇಟ್ಮೆಂಟ್ಸ್ ಇದೆ, ಒಂದು ಮಾತ್ರ ಫಾಲ್ಸ್ ಇರೋದು. ಯಾವುದು ಅಂತಂದರೆ ಆಪ್ಷನ್ ಸಿ. ಇದು ಆಗಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಆಪ್ಷನ್.